ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನ ತಾವು ದಯವಿಟ್ಟು ಅವರಿಗೆ ಸೂಚನೆ ಕೊಡಬೇಕು ಅಂತ ನಾನು ವಿನಂತಿ. ಸಚಿವರು ತಡಿ 2022-23ರಲ್ಲಿ ಇದೇ ತರ ಅಲ್ಲ, ನೀ ಏನ್ ಕೇಳದೇ ಇಲ್ಲಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಮಾತಾಡೋಕೆ ಶುರು ಮಾಡ್ಬಿಡ್ತಿಲ್ಲ ಅಂದೆ. ಈಗ ಇದೇ ತರ DPR ಇಂದ ನನಗೆ ಕರೆ ಬರುತ್ತೆ. ಕರೆ ಬಂದು ಎಲ್ಲಾ ಶಾಸಕರಿಗೂ ಕೊಟ್ಟಿದೀವಿ, ನಿಮ್ದು ಮಲೆನಾಡು ಪ್ರದೇಶದ್ದು 1 ಕೋಟಿ ರೂಪಾಯಿ ಕೊಡ್ತೀವಿ, ನೀವು ನಮಗೆ ಎಸ್ಟಿಮೇಷನ್ ಯಾವ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ನಮಗೆ ಅದನ್ನ ಕರೆಕ್ಟ್ ಮಾಡಿ ಕೊಡಿ, ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. 10 ಬಾರಿ ಪತ್ರ ವ್ಯವಹಾರ ಆಗುತ್ತೆ ನನ್ನ ಜೊತೆಯಲ್ಲಿ. ಒಬ್ಬ ಅಧಿಕಾರಿ ಚಿತ್ರದುರ್ಗದಲ್ಲಿ ಕೂತ್ಕೊಂಡು 10 ಬಾರಿ ನಮ್ಮ ಹುಡುಗರನ್ನ PAಗಳನ್ನ ಕರೆಸ್ಕೋತಾರೆ. 10 ಬಾರಿ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಬಿಸಿ ಇದ್ದೀನಿ, ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲ ಮಾಡಿ ಅವರು ಓಕೆ ಮಾಡಿ ನೇನು ಹಣ ಬಿಡುಗಡೆ ಮಾಡಬೇಕು. ಎಸ್ಟಿಮೇಷನ್ ಆಗುತ್ತೆ, ವರ್ಕ್ ಆರ್ಡ್ರು ಆಗುತ್ತೆ. ಬಿಡುಗಡೆ ಸಂದರ್ಭದಲ್ಲಿ ಚುನಾವಣೆ ಬಂದ್ಬಿಡ್ತು, ಇವತ್ತು ಈಗ ಮಾಡಕ್ಕಾಗಲ್ಲ, ಅದಾದ ತಕ್ಷಣ ಮಾಡ್ಕೊಟ್ಬಿಡ್ತೀವಿ ಅಂತಾರೆ. ಚುನಾವಣೆ ಆಗಿ ಎಲೆಕ್ಷನ್ ಆದ್ಮೇಲೆ ಕೂಡ ಮತ್ತೆ ಹೇಳ್ತಾರೆ ಇಲ್ಲ ಮಾಡ್ಕೊಡ್ತೀವಿ ಅಂತ. 1 ಕೋಟಿ ರೂಪಾಯಿಗೆ ನನ್ನ ಹತ್ರ ಅವ್ರು ಕೊಟ್ಟಿರತಕ್ಕಂಥ ಪತ್ರ ವ್ಯವಹಾರ ಇದೆ, ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸುಧಾಕರ್ ಅವ್ರ ಮೇಲೆ ನನ್ ಗೌರವ ಇದೆ. ಅವ್ರು ಬಂದ ಮೇಲೆ ನೀವು ಮಂತ್ರಿನೇ ಕಾಣಬೇಕು, ಮಂತ್ರಿಯವರು ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ಇಷ್ಟುವರೆಗೂ ಹಣ ಬಿಡುಗಡೆ ಆಗಿಲ್ಲ, ಅರ್ಧ ಬರ್ಧ ಕೆಲಸ ಹಾಗೆ ನಿಂತಿದೆ. ದಯಮಾಡಿ ನಮ್ಮ ರಕ್ಷಣೆಗೆ ನೀವು ಬರಬೇಕು, ನಮ್ಮ ರಕ್ಷಣೆಗೆ ನೀವು ಬರಬೇಕು. ದೊಡ್ಡ ಭ್ರಷ್ಟಾಚಾರ ನಡೆದಿದೆ, ಆ ಹಣವನ್ನೆಲ್ಲ ತಡೆ ಹಿಡಿದಿದೀವಿ ಅಂತ ಹೇಳ್ತಾರೆ. ಯಾರು ಭ್ರಷ್ಟಾಚಾರ ಮಾಡಿರೋದು, ಯಾರು ತಡೆ ಹಿಡಿದಿರೋದು, ಯಾವ ಉದ್ದೇಶಕ್ಕೋಸ್ಕರ ನೀವು ವರ್ಕ್ ಆರ್ಡರ್ ಮಾಡಿ ಅನುಮೋದನೆ ಕೊಟ್ರಿ, ಇದು ಎಲ್ಲದಕ್ಕೂ ಕೂಡ ಸಚಿವರು ಉತ್ತರ ಕೊಡಬೇಕು. ಇದರಲ್ಲಿ ಒಂದ್ ನಿಮಿಷ ಗೋವಿಂದರಾಜಣ್ಣ, ನಿನ್ ಕಷ್ಟ ನೀನ್ ಹೇಳ್ಕೊಂಡಿದೀಯ, ನನ್ ಕಷ್ಟ ನಾನು ಹೇಳ್ಕೊತಾ ಇದ್ದೀನಿ. ದಯಮಾಡಿ ನನ್ ಕಷ್ಟ ನಾನು ಹೇಳ್ಕೊತಾ ಇದ್ದೀನಿ. ಚೀಮಾರಿ ಆಗ್ತಾ ಇದ್ದಾರೆ ಜನಗಳಿಗೆ. ನಾವು ಭರವಸೆ ಕೊಟ್ಟಿರ್ತೀವಿ ಈ ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ, ಇವತ್ತು ಕೆಲಸನೂ ಆಗಿಲ್ಲ, ಅಲ್ಲಿ ಎಲ್ಲ ಕೂಡ ಹಾಗೆ ನಿಂತಿದೆ. ನಮಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಮಂತ್ರಿಗಳು ಉತ್ತರ ಕೊಡಿ. ಸರಿ, ಪೂಜಾರ ಕೇಳಿ. ಪೂಜಾರ, ನೀವು ಬಂದ ಮೇಲೆ ಹಿಡಿದಿರೋದು, ನೀವು ಬಂದ ಮೇಲೆ ತಡೆ ಹಿಡಿದಿರೋದು. ಒಂದ್ ನಿಮಿಷ, ನೀವು ಮಾತಾಡುವಾಗ ಒಪ್ತೀವಿ. ಕಾಂಗ್ರೆಸ್ ಸರ್ಕಾರ ಮಾಡಿರೋದಲ್ಲ ಈ ಕರ್ಮಕಾಂಡ, ಹಿಂದಿನ ಸರ್ಕಾರದಲ್ಲಿ ಇದ್ದವ್ರು ಮಾಡಿದ್ದು ಕರ್ಮಕಾಂಡ. ನಾನು ಕೂಡ ಪ್ರಶ್ನೆ ಕೇಳಿದ್ದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಬಂದಿದ್ದೀರಲ್ಲಪ್ಪ ಅಧಿಕಾರದಲ್ಲಿ. ಕೊಡ್ತೀನಿ ಅವರು ಇವರೇ ನೋಡಿ, ಅಧ್ಯಕ್ಷರೇ, ಇವರೇ ಸುಧಾಕರ್, ಎಲ್ಲರ ಸಮಸ್ಯೆ ಇದು. ಸಮಸ್ಯೆ ಬಹಳ ಗಂಭೀರವಾಗಿದೆ. ಮತ್ತೆ ಎಲ್ಲರ ಸಮಸ್ಯೆ ಇದೆಲ್ಲ ಮಾಡಿ ಇಂಪ್ಲಿಮೆಂಟ್ ಮಾಡುವಾಗ ನೀವು ಮಂತ್ರಿಗಳು ಹೋಗಿ ಭೇಟಿ ಆಗಂದ್ರೆ ಏನು ಅರ್ಥ ಏನದ್ರದ್ದು? ಅದ್ರ ಅರ್ಥ ಬೇರೆ ಆಗ್ತದೆ. ಕ್ಲಿಯರ್ ಮಾಡಿದ್ರು ಅಧ್ಯಕ್ಷರೇ. ಹೇಳಿ, ಇದು ಈ ವ್ಯವಸ್ಥೆ ಎಲ್ಲಿಗೊಂದು ಹಾಳಾಗಿದೆ ಅಂತಂದ್ರೆ, ವ್ಯವಸ್ಥೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ ನಮ್ಮ ಹತ್ರ ಪತ್ರ ತಗೊಳ್ಳುವಂಥದ್ದು. ನೀವು ಪತ್ರ ಕೊಟ್ಬಿಡಿ, ನಾವೆಲ್ಲ ವ್ಯವಹಾರ ಮುಗಿಸ್ಕೊಳ್ತೀವಿ ದಯಮಾಡಿ ಅಂತೇಳಿ ಒಂದು 10 ಜನ ಊರ ಪ್ರಮುಖರು ಎಲ್ಲರೂ ಬಂದು ನಮ್ಗೆ ಗೆರೆ ಹಾಕೋದು ಅನಿವಾರ್ಯವಾದಂಥ ಸ್ಥಿತಿಯಲ್ಲಿ ನಾವು ಪತ್ರ ಕೊಡಬೇಕು. ಆ ಪತ್ರ ಕೊಟ್ಟಂಥ ಪರಿಸ್ಥಿತಿಯೊಳಗೆ ಹೋದಂಥವ ಮೇಲಿನ ಮೇಲೆ ಅಡ್ಡಾಡ್ತಾ ಹೋಗೋದು, ದುಡ್ಡನ್ನು ತೊಗೊಂಡಿದ್ದಾರೆ ಅಲ್ಲಿ. ಇಲ್ಲಿವರೆಗೆ ಆ ಕೆಲಸ ಮಾಡುವಂಥ ವ್ಯವಸ್ಥೆಗೆ ಮಾನ ಮರ್ಯಾದೆ ಏನೂ ಇಲ್ವೇ ಇಲ್ಲ. ಇವತ್ತಿನವರೆಗೂ ಉತ್ತರನೇ ಇಲ್ಲ, ಕೆಲಸನೇ ಇಲ್ಲ. ಒಂದು ನಿಮಿಷ ಸರ್, ಈಗ ಸರ್ಕಾರ 1 ವರ್ಷ 3 ತಿಂಗಳಾಗಿದೆ. ರವಿ 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 ಎಲ್ಲಿಗೆ ಹೋಗ್ತೀರಿ ನೀವು? ಆಯ್ತು ನೋಡಿ, ರವಿ ರವಿ ಕೂತ್ಕೊಳ್ಳಿ. ಗೋವಿಂದರಾಜು, ರವಿ ಬಿಡಿ ಬಿಡಿ ನೋಡಿ.
ನೋಡಿ ಇಲ್ಲಿ. ಏ ಗೋವಿಂದರಾಜು, ಇದು ಎಲ್ಲ ರವಿ ಏನು ಮಾತಾಡ್ತೀರಿ? ಏನೇನು ಮಾತಾಡ್ತೀರಿ? ಏ ರವಿ, ಅವ್ರು ಕಡ್ತು ಹೋಗ್ಬೇಡ್ರಿ. ರವಿ ಮಾತಾಡೋದು ಕಡ್ತು ಹೋಗ್ಬೇಡ. ಗೋವಿಂದರಾಜು, ಏ ಗೋವಿಂದರಾಜು ಕೂಡಿ ಮಿನಿಸ್ಟರ್ ಹೇಳಿ. ಸುಧಾಕರ್ ಉತ್ತರ ಹೇಳಿ. ಏ ಬಿಡಪ್ಪ, ನೀ ಅವ್ರ ಮಿನಿಸ್ಟರ್ ನೀ ಯಾಕೆ ಮಾತಾಡ್ತಿ? ಅವ್ರು ಹೇಳ್ತಾಡಿ ಉತ್ತರ ಕೇಳಿ, ಉತ್ತರ ಹೇಳ್ಮಟ. ಏ ರವಿ, ನೀ ಸುಮ್ ಕೂತ್ಕೊಳ್ಳಪ್ಪ. ಸಭಾಧ್ಯಕ್ಷರೇ, ಇದು ಕಳೆದ ಸಾಲ 22-23 ಆಗಿರ್ತಕ್ಕಂಥ ಘಟನೆ. ಇದಾಗಲೇ ನಾವು ಕಳೆದ ತಿಂಗಳಲ್ಲಿ ಈ ಮಂಡಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತು ಸದಸ್ಯರುಗಳ ಮೀಟಿಂಗ್ ಮಾಡಿದ್ದೀವಿ. ಸುಮಾರು 374 ಕೋಟಿ ಅಧಿಕವಾಗಿ ಮಂಜೂರಾತಿ ಪತ್ರಗಳನ್ನು ಸರ್ಕಾರದ ಗಮನಕ್ಕೆ ಹೇಳ್ತೀನಿ. ಸರ್ಕಾರದ ಮಂಜೂರಾತಿ ಇಲ್ಲದೆ ಸೆಕ್ರೆಟರಿ ಅವನು ಕೊಟ್ಟಿರೋದು ಈಗಾಗಲೇ ಸಸ್ಪೆಂಡ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಅವನ ಕನ್ಸರ್ನ್ ಡಿಪಾರ್ಟ್ಮೆಂಟ್, ಅವನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವನಿಗೆ ವಾಪಸ್ಸು ಕಳಿಸಿದ್ದೀವಿ. ಸಸ್ಪೆನ್ಷನ್ ಇಟ್ಟಿದೆ. ಅಲ್ಲಿ ಇರ್ತಕ್ಕಂಥ 3 ಜನ ಸಿಬ್ಬಂದಿಗಳನ್ನು ತಕ್ಷಣವೇ ಅವತ್ತು ನಾವು ಅಮಾನತ್ ಮಾಡಿ ಕ್ರಮ ಜರುಗಿಸ್ತಾ ಇದೆ, ಆಕ್ಷನ್ ನಡೀತಾ ಇದೆ. ಆದರೆ ಇವರೆಲ್ಲ ಎಸ್ಟಿಮೇಟ್ ಮಾಡಿ ಕಳಿಸ್ತಾರಲ್ಲ, ಹೌದು, ಕಳೆದ 1 ವರ್ಷ